ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇದು ಆಷಾಢದ ಕೊನೆಯ ಶುಕ್ರವಾರ, 3ನೇ ಶುಕ್ರವಾರ. ನಂದು ಸಂಕಲ್ಪ ಪೂಜೆ ಇತ್ತಲ್ವ, ಹಾಗಾಗಿ ಉಪ್ಪಿನ ದೀಪ ಹಚ್ಚೋದು. ಹಾಗಾಗಿ ನಾನು ಬೇಗ 3:30ಗೆ ಎದ್ದೆ. ನೈಟೆಲ್ಲ ನೆಲ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. 3:30 ಮಾಮೂಲಿ ಟೈಮ್ಗೆ ಎದ್ದೆ. ನಾನು ಎದ್ದು ಎಲ್ಲ ಸ್ನಾನ ಮತ್ತು ಬಾಗಿಲು ತೊಳೆದ್ಬಿಟ್ಟು ಸ್ನಾನ ಮಾಡಿ ದೇವ್ರ ರೂಮಿಗೆ ಬಂದೆ. ದೇವ್ರ ರೂಮಲ್ಲೆಲ್ಲ ಜೋಡಿಸ್ಕೊಂಡೆ, ಎಲ್ಲ ಹತ್ರಕ್ಕೇನೆ. ಯಾಕಂದರೆ ಆಗಾಗಲೇ ಎದ್ದೊಳಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಒಂದೇ ತಗ ಜೋಡಿಸ್ತಾ ಇದ್ದೀನಿ. ನಾವು ಎಷ್ಟೇ ಬೇಗ ಇದ್ರೂ, ಈಗ ಟೈಮ್ ನೋಡಿ 4:45, ನಾವು ಎಷ್ಟೇ ಬೇಗ ಇದ್ರೂ ಒಂದೊಂದ್ಸಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಎಲ್ಲ ಫೋಟೋಗಳೆಲ್ಲ ಒರೆಸ್ಕೊಂಡು ಎಲ್ಲ ಮಾಡಬೇಕಲ್ವ. ಹಂಗಾಗಿ ಇದು 3ನೇ ವಾರ ಆಗಿರೋದ್ರಿಂದ ಲಾಸ್ಟ್ ವಾರ ನಂದು. ಹಂಗಾಗಿ ಮಾಡ್ತಾಯಿದ್ದೀನಿ. ಏನೇನು ಬೇಕು ಎಲ್ಲ ನೈಟೇ ಹೊಂಚ್ಕೊಂಬಿಡ್ತೀನಿ. ನನಗೆ ನೆನಪಿಗೆ ಏನೇನು ಬರುತ್ತೆ ಅದೆಲ್ಲ ನೈಟೇ ತಂದಿಕ್ಕೋಬೇಕು. ಇಲ್ಲಾಂದರೆ ಬೆಳಗ್ಗೆ ಎದ್ದರೆ ಮತ್ತೆ ನಾನು ಹುಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನೈಟೇ ಎಲ್ಲ ಹೂವು ಮತ್ತು ಪ್ರತಿಯೊಂದೂ ಗೆಜ್ಜೆ ಹಾರ ಎಲ್ಲನೂ ನಾನು ನೈಟೇ ತಂದಿಟ್ಕೊಂಬಿಡ್ತೀನಿ. ಹಂಗಾಗಿ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ಹಾಕಿ ತುಳಸಿ ಕಟ್ಟೆನೆಲ್ಲ ರೆಡಿ ಮಾಡಿ ಬಂದು ದೇವ್ರ ರೂಮಲ್ಲಿ ಕೂತಿದ್ದೀನಿ ಇವಾಗ. ಇದು 3ನೇ ವಾರದ್ದು ನಂದು. ನನಗೆ ಒಂದು ಭಯ ಇತ್ತು ವಾರದಿಂದ. ಏನಪ್ಪ ಅಂದರೆ, ನನಗೆ ಈ ತಿಂಗಳು ಪ್ರಾಬ್ಲಮಿಂದ ಒಂದು ತುಂಬ ಭಯ ಆಗ್ಬಿಟ್ಟಿತ್ತು. ಯಾಕಪ್ಪ ಅಂದರೆ, ನಾನು ತಣ್ಣೀರಾಗೆ ಆಡ್ತೀನಿ. ತಣ್ಣೀರಾಗೆ ಜಾಸ್ತಿ ಆಡಬಾರ್ದು, ಅದು ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ ಸುಮಾರು ಜನ. ನಿಜ ಇರ್ಬೋದೇನೋ ನಂಗೆ ಗೊತ್ತಿಲ್ಲ. ನಂಗೆ ಅದಕ್ಕೆ ಭಯ ಆಗಿ ನಾನು ಸದ್ಯ ಇದೊಂದು ಪೂಜೆ, ಈ ಒಂದು 3 ವಾರದ ಸಂಕಲ್ಪ ಪೂಜೆ ಮುಗಿದ್ಬಿಟ್ರೆ ಸಾಕಪ್ಪ ಅನ್ನೋವಷ್ಟು ಒಂದು ಭಯ ಆಗೋಗ್ಬಿಟ್ಟಿತ್ತು ನನಗೆ. ಯಾಕಂದರೆ ಸೆಂಟ್ರಲ್ಲಿ ನಿಲ್ಲಿಸಂಗಿಲ್ಲ ನಾವು. ನನಗಿನ್ನೂ ಟೈಮ್ ಐತೆ, ಆದ್ರೂ ಭಯ ಅಲ್ವ. ಹೆಂಗೆ ಆಗಲಿ, ನಾವೊಂದು ಹೆಣ್ಮಕ್ಳಾಗಿ ನಾವು ಎದುರಲೇಬೇಕಲ್ಲ. ಇಂಥವೆಲ್ಲ ಪೂಜೆ ಮನೇಲಿದ್ದಾಗ ಆ ಥರ ಎಲ್ಲ ಆಗಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ನನಗೆ ಸ್ವಲ್ಪ ಭಯ. ಆದ್ರೂ ಮತ್ತೆ ನಾವೇನೇ ಅದು ತಿರ್ಗಾ ಮನೆಯಲ್ಲಿ ಮತ್ತೆ ದೀಪ ಹಚ್ಚೋರಿಲ್ಲ, ಏನಿಲ್ಲ, ಅದೊಂದು ಭಯ ಆಗ್ಬಿಡುತ್ತಲ್ವ. ಹಂಗಾಗಿ ಯಾಕಂದರೆ ಈಗಲೇ ನಾವು ತುಂಬ ಅಂದರೆ ತುಂಬ ನಡ್ತಾ ಇದ್ದೀನಿ. ಇನ್ನೂ ನನಗೆ ಏನಾದರೂ ಹೆಚ್ಚಿಗೆ ಅಂದರೆ ನಾನು ಸ್ವಲ್ಪ ಭಯನೇ ನನಗೆ. ಅದು ದೇವ್ರ ವಿಷಯದಲ್ಲಿ ನಾನು ಸ್ವಲ್ಪ ಹೆದ್ರೋದು ಜಾಸ್ತಿ, ಪೂಜೆಗಳ ವಿಷಯದಲ್ಲಿ. ಹಂಗಾಗಿ ನಾನಿವತ್ತು ಬೇಗ ಪೂಜೆ ಮುಗಿಸಿ, ಇಲ್ಲಿ ಚಾಮುಂಡಮ್ಮನ ದೇವಸ್ಥಾನ ಐತೆ, ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬೇಗ ಪೂಜೆ ಮುಗಿಸ್ತಾ ಇದ್ದೀನಿ ಇವತ್ತು. ಅದಕ್ಕೆ ಬೇಗ ಎಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ. ನಾನು ಕೈ ಮುಕ್ಕೊಂಡಿದ್ದೆ, ತಾಯಿ ಏನೂ ಇಲ್ದಂಗೆ 3 ವಾರ ನನಗೆ ಸಂಕಲ್ಪ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡವ ಅಂಥೇಳಿ ನಾನು ಕೈ ಮುಕ್ಕೊಂಡಿದ್ದೆ. ಹಂಗಾಗಿ ಪರವಾಗಿಲ್ಲ, ನನಗೆ ಭಯ ಇಲ್ಲ. ಇವಾಗ ಮಾಡ್ತಾಯಿದ್ದೀನಿ, ನೋಡೋಣ ಮುಂದೆ. ಆದ್ರೂ ಒಂದೊಂದ್ಸಲಿ ಭಯ ಅಲ್ವ. ಹಿಂಗೆ ಆಗಲಿ, ನಮಗೆ ಅದು ಗೊತ್ತಾಗೋದಿಲ್ಲ. ಆಮೇಲೆ ತಣ್ಣೀರು ತುಂಬ ಉಷ್ಣ ಅಂತ ಬೇರೆ ಹೇಳ್ತಾರೆ, ಅದೊಂದು ನಮಗೆ ತುಂಬ ಭಯ. ಅದಕ್ಕೋಸ್ಕರ ಭಯ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೋಡೋಣ ಬಿಡು, ತಾಯಿ ಅವಳೇ ಅಂದ್ಬಿಟ್ಟು ಧೈರ್ಯವಾಗಿ ಎಲ್ಲ ಮಾಡ್ತಾಯಿದ್ದೀನಿ. ನಾನು ನೈಟೆಲ್ಲ ಹೊಂಚ್ಕೊಂಡು ಕಷ್ಟ ಅವೆಲ್ಲ ನಾನು ತಂದು ಎಲ್ಲ ಒದಗಿಸ್ಕೊಂಡು ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತಲ್ವ. ನಾವು ಎಷ್ಟೇ ಬೇಗ ಇದ್ರೂ ಟೈಮ್ ಆಗೇ ಹೋಗ್ಬಿಡುತ್ತೆ. ಅದಕ್ಕೆ ನಾನು 5:30 ಒಳಗೆ ಹಚ್ಚಬೇಕು. ಅದಕ್ಕೇ ಬೇಗ ಮುಗಿಸ್ತಾಯಿದ್ದೀನಿ. ಈ ವಾರ ಒಂದು ವಾರ ಲಾಸ್ಟ್ ಪೂಜೆ ನಂದು. ಇದು ಮುಗಿದ್ರೆ ಇನ್ನು ಅಂದರೆ ನನಗೇನು ಭಯ ಆಗಿತ್ತು ಅಂದರೆ, ಈ ವಾರ ಲಾಸ್ಟು ಆಷಾಢ ಶುಕ್ರವಾರ. ಇದು ಆಷಾಢದಲ್ಲೇ ಹಚ್ಚಬೇಕು ನಾವು ಉಪ್ಪಿನ ದೀಪನ. ಬೇರೆ ದಿನದಲ್ಲಿ ಹಚ್ಚಿದ್ರೆ ಅದು ನಮಗೆ ಸರೋಗಲ್ಲ, ಅದು ಹಚ್ಚಂಗಿಲ್ವಂತೆ. ಹಂಗಾಗಿ ಇದು ಆಷಾಢದಲ್ಲಿ ಹಚ್ಚೋದ್ರಿಂದ ಮುಂದಿನ ಶುಕ್ರವಾರಕ್ಕೆ ಶ್ರಾವಣ ಬಂದುಬಿಡುತ್ತೆ. ಶ್ರಾವಣ ಶುಕ್ರವಾರ ಬಂದುಬಿಡುತ್ತೆ, 12ನೇ ತಾರೀಕು ಕಳೀತಿದ್ದಂಗೆ. ಅದಕ್ಕೆ ಇದು ಲಾಸ್ಟ್ ವಾರ ಅಲ್ಲಪ್ಪ, ಸದ್ಯ ನನ್ನ ಸಂಕಲ್ಪ ಪೂಜೆ ಮುಗಿದ್ರೆ ಸಾಕು ಅನ್ನೋದೊಂದು ಭಯ ನನಗಿತ್ತು. ಇವತ್ತು ನನಗದು ಈಡೇರೋ ಥರ ಆಯಿತು. ನನಗಷ್ಟು ಸಾಕು, ತಾಯಿ ಅಷ್ಟು ಆಶೀರ್ವಾದ ಮಾಡಿದ್ಲಲ್ಲ, ನನಗಷ್ಟೇ ಸಾಕು. ನಾನು ಅಂದ್ಕೊಳ್ಳೋದೊಂದೇ, ನಾವಿಷ್ಟೇ ಒಂದು ಪೂಜೆ ಮಾಡ್ಬೋದು, ಆದರೆ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಬೇಕು. ಅಂದರೆ ನಮ್ಮ ಮನೆಗೆ ಒಂದು ಒಳ್ಳೆಯದಾಗಲಿ ಅಂತ ಬಯಸಿ, ನಮ್ಮದು ನಾವು ನೋಡ್ಕೊಂಡು ನಾವು ಒಳ್ಳೆ ಮನಸ್ಸಿಂದ ನಾವು ಯಾವತ್ತು ಪೂಜೆ ಮಾಡ್ತಿರ್ತೀವಿ, ಆವತ್ತು ತಾಯಿ ದೇವರೆಲ್ಲೋ ಒಂದು ಕಡೆ ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗೆ. ಹಂಗಾಗಿ ನೋಡಿ, ಹೆಣ್ಣುಮಕ್ಳು ನೋವನ್ನ ತಾಯಿನೇ ಅರ್ಥ ಮಾಡ್ಕೊಳ್ಳೋದು. ನಾನು ಅದಕ್ಕೆ ತಾಯಿ ಚಾಮುಂಡೇಶ್ವರಿನ ತುಂಬ ನಂಬೋದು. ಯಾರನ್ನು ಅಂದ್ಕೊಂತಾರೋ ಗೊತ್ತಿಲ್ಲ, ಬಟ್ ನಾನಂತೂ ತುಂಬ ನಂಬ್ತೀನಿ, ಅಪಾರವಾಗಿ ನಂಬ್ತೀನಿ. ಅದಕ್ಕೋಸ್ಕರ ನೋಡಿ, ನಾನು ಎದ್ದು ಇವಾಗ ನೋಡಿ ಹೂವನ್ನೆಲ್ಲ ಇಡೋಕ್ಕೆ ಅದಕ್ಕೆ ಇದಕ್ಕೆ ಹಂಗೂ ಒಂದೆರಡು ಐಟಮ್ ಮರ್ತಿದ್ದೀನಿ. ಅದನ್ನು ತರೋಕ್ಕೆ ಅಂತ ಆಚೆಗೂ ಒಳಕ್ಕೂ ಓಡಾಡ್ತಾಯಿದ್ದೀನಿ. ಕೂತ್ಕೊಳ್ಳೋದು ಎದ್ದೇಳೋದು ಇದೆ ಗೊತ್ತೇ ನನಗೆ. ಅದು ದೇವ್ರ ರೂಮು ಸ್ವಲ್ಪ ಬಾಗಿಲಿಗೆ ಸೇರೋದಂದರೆ ಇಕ್ಕಟ್ಟು ಬೇರೆ. ಹಾಗಾಗಿ ಕಳಸಕ್ಕೆಲ್ಲ ರೆಡಿ ಮಾಡಿದೆ. ಕಳಸ ಮತ್ತು ದೀಪಕ್ಕೆಲ್ಲ ಬತ್ತಿ ನೈಟೇ ಹಾಕ್ಬಿಟ್ಟಿದ್ದೆ ನಾನು.
ಹಿತ್ತಾಳೆ ದೀಪಗಳು ಮತ್ತು ಬಾಗಿಲಿಗೆ ಹಚ್ಚೋ ದೀಪಗಳಿಗೆಲ್ಲ ನಾನು ತುಳಸಿ ಕಟ್ಟೆ ಹತ್ರ ಹಚ್ಚೋ ದೀಪಕ್ಕೆಲ್ಲ ನೈಟೇ ಬತ್ತಿ ಹಾಕ್ಬಿಟ್ಟಿದ್ದೆ. ಹಂಗಾಗಿ ಕಳಸ ಒಂದು ರೆಡಿ ಮಾಡಿರಲಿಲ್ಲ ಅಷ್ಟೇ, ಬೆಳಗ್ಗೆ ಸ್ನಾನ ಮಾಡಿ ರೆಡಿ ಮಾಡೋಣ ಅಂದ್ಬಿಟ್ಟು. ಹಾಗಾಗಿ ಎಲ್ಲ ನೈಟೇ ಮಾಡ್ಕೊಂಡಿದ್ದೆ ಅಲ್ವ, ಈಗ ಸ್ವಲ್ಪ ಸುಲಭ ಆಯಿತು ನನಗೆ ನೈಟ್ ಮಾಡ್ಕೊಂಡಿರೋದಕ್ಕೆ. ಇಲ್ಲಾಂದರೆ ಸ್ವಲ್ಪ ಕಷ್ಟವೇ, ಯಾಕಂದರೆ ನಾವು ಬೆಳಗ್ಗೆ ಎದ್ದೆಲ್ಲ ಮಾಡಬೇಕು ಅಂದರೆ 2 ಗಂಟೆ ರಾತ್ರಿಗೆ ಎದ್ದೇಳಬೇಕಾಗುತ್ತೆ. 2 ಗಂಟೆ ರಾತ್ರಿಗೆ ಎದ್ದೇಳೋಕ್ಕಾಗುತ್ತಾ? ಅದಕ್ಕೋಸ್ಕರ ನೈಟ್ ಒಂದು ಸ್ವಲ್ಪ ಮಾಡ್ಕೋಬೇಕು, ಅರ್ಧ ಗಂಟೆ ಲೇಟ್ ಆದ್ರಾಗಲಿ ಮಲಿಕೊಳ್ಳೋದು ಅಂದ್ಬಿಟ್ಟು ಮಾಡಬೇಕು. ಇಂಥವೆಲ್ಲ ಪೂಜೆ ಮಾಡುವಾಗ ನಾವು ನೈಟ್ ಕೆಲಸ ಮುಗಿಸ್ಕೊಂಡ್ರೇ ಒಳ್ಳೆಯದು. ನೋಡಿ ಈ ಥರ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಇವಕ್ಕೆಲ್ಲ ಅರಿಶಿನ ಕುಂಕುಮ ಬೊಟ್ಟುಗಳೆಲ್ಲ ಇಡಬೇಕಲ್ಲ, ಸಣ್ಣ ಸಣ್ಣ ದೀಪಗಳಿಗೆಲ್ಲ, ಹಾಗಾಗಿ ಎಲ್ಲ ಇಡ್ತಾಯಿದ್ದೀನಿ. ಗೆಜ್ಜೆ ವಸ್ತ್ರ ಹಾಕಿದ್ದೀನಿ. ನೋಡಿ ಇವೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತಲ್ವ. ನಾನು ಅದಕ್ಕೆ ಚಾಮುಂಡಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಅಂದ್ಬಿಟ್ಟೆ ಬೇಗ ಬೇಗ ಪೂಜೆ ಮುಗಿಸ್ತಾ ಇದ್ದೀನಿ. ಏನೋ ನನ್ನ ಒಂದು ಈ 3 ವಾರ ಸಂಕಲ್ಪ ಪೂಜೆ ಅಮ್ಮನಿಗೆ ಏನೋ ತಲುಪಿದರೆ ಅಮ್ಮನೂ ನನಗೆ ಅಮ್ಮನ ಆಶೀರ್ವಾದ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಇನ್ನೇನು ಕೇಳೋಕ್ಕಾಗುತ್ತೆ ದೇವ್ರ ಹತ್ರ ಅಲ್ವಾ. ಹಾಗಾಗಿ ನನಗೆ ಇದು ಒಂಥರ ನನಗೆ ಹಬ್ಬ ಮಾಡ್ದಂಗೆ, ಮನೆಯಲ್ಲಿ ಹಬ್ಬ ಮಾಡ್ದಂಗೆ. ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ ಈ ಥರ ಎದ್ದು ಬೆಳಗಿನ ಜಾವಕ್ಕೆ ಎದ್ದು ಪೂಜೆ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಮಂಗಳವಾರ, ಶುಕ್ರವಾರ, ಶನಿವಾರನೂ ಎದ್ದೇಳ್ತೀನಿ, ಯಾಕಂದರೆ ಮನೆ ದೇವ್ರ ವಾರ ಅವತ್ತು ಎದ್ದೇಳಬೇಕು. 3 ವಾರ ಮಂಗಳವಾರ, ಶುಕ್ರವಾರ, ಶನಿವಾರ ನಾನು ಎದ್ದೇಳ್ತೀನಿ. ಯಾಕಂದರೆ ಡೈಲಿ ಎದ್ದೇಳೋಕ್ಕಾಗಲ್ಲ ಅಂದ್ರೂ ಮಂಗಳವಾರ, ಶುಕ್ರವಾರ ಎದ್ದೇಳ್ತೀನಿ. ಯಾಕಂದರೆ ಕೆಲ್ಸಕ್ಕೆ ಹೋಗೋದ್ರಿಂದ ಒಂದ್ಸರಿ ಡೈಲಿ ಎದ್ದೇಳೋಕ್ಕಾಗಲ್ಲ. ಹಂಗಾಗಿ ಸಾಕು 3 ವಾರ ಡೈಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದ್ರೂ 3 ವಾರ ಸಾಕು ನನಗೆ. ಮಂಗಳವಾರ, ಶುಕ್ರವಾರ, ಶನಿವಾರ 3 ವಾರ ಪೂಜೆ ಮಾಡ್ತೀನಿ ಸಾಕು ನಾನು. ಕೆಲ್ಸಕ್ಕೆ ಹೋದ್ರೆ ಸ್ವಲ್ಪ ಮೈ ನೋವಾಗ್ಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. 3 ವಾರ ಮಾತ್ರ ಅಲಾರಾಮ್ ಇಟ್ಕೊತೀನಿ. ಅಲಾರಾಮ್ ಇಟ್ಕೊಂಡು ಎದ್ದು ಪೂಜೆ ಮುಗಿಸ್ತೀನಿ. ನೋಡಿ ಈ ಸಣ್ಣ ಸಣ್ಣ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅವೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಂಡು ಅವೆಲ್ಲ ತಗೊಂಡೋಗಿ, ಇವಾಗ ನೋಡಿ ಇವಕ್ಕೆಲ್ಲನೂ ಇವಾಗ ನಾನು ಈ ಉಪ್ಪಿನ ದೀಪಕ್ಕೆ ಹಚ್ತೀನಲ್ಲ, ಅದಕ್ಕೆ ನಾನು ಒರೆಸಿರಲಿಲ್ಲ. ಇವಾಗ ಬಟ್ಟೆ ಯಾವ್ದು ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದು ಅಷ್ಟೇ, ಜಾಸ್ತಿ ಏನು ನೀರೆಲ್ಲ ಸೋಗ್ಸಂಗಿಲ್ಲಲ್ಲ, ಬತ್ತಿ ಉರಿಯಲ್ಲ ಆಮೇಲೆ. ಅದಕ್ಕೇ ಅಂದರೆ ನಾನು ಬೆಳಗ್ಗೆ ಹಚ್ಚಿದ್ರೆ ಸಂಜೆವರೆಗೂ ಉರಿತಿರುತ್ತೆ ದೀಪ. ನಾನು ವಾರಕ್ಕೊಂದ್ಸಲ ಏನು ಹಿತ್ತಾಳೆ ದೀಪ ತೊಳಿತೀನಿ ಅಂದರೆ, ಹಿತ್ತಾಳೆ ದೀಪ ಕರೆಗಡಿಸ್ಬಾರ್ದು, ಒಳಗಡೆ ಅಚ್ಚುಗಡಿಸ್ಬಾರ್ದು. ಅವು ತೊಳಿತಾ ಇರಬೇಕು ವಾರಕ್ಕೊಂದ್ಸಲ, ಇಲ್ಲಾಂದರೆ ಅವು ಅಚ್ಚುಗಟ್ಟು ಬಿಡುತ್ತೈತೆ. ಆ ಥರ ಎಲ್ಲ ದೀಪ ಹಚ್ಚಬಾರ್ದು ತಾಯಿಗೆ. ಅದೇನಿದ್ರು ನೀಟಾಗಿ ತೊಳ್ಕೊಂಡು ಹಚ್ಬೇಕು. ಅಚ್ಚುಗಟ್ಸೋದು ದೀಪನ ಒಳಗಡೆ ಎಲ್ಲ ಹಸ್ರುಗಟ್ಸೋದು, ಅದನ್ರಾಗೆ ಹಚ್ಚೋದು, ತಿಂಗಳಾದರೂ ದೀಪ ತೊಳೆದಂಗೆ ದೀಪ ಹಚ್ಚುತ್ತಾ ಇರೋದು ಅವೆಲ್ಲ ಮಾಡಬಾರ್ದು. ನಾನಿವಾಗ ಈ ವಾರದಿಂದ ಇನ್ನು ಬರೋ ವಾರ, ಈ ವಾರ ಮುಗೀತು, ಬರೋ ವಾರ ನಾನು ನನ್ನ ಹಿತ್ತಾಳೆ ದೀಪನೇ ಎತ್ತಿಟ್ಬಿಡ್ತೀನಿ. ಇವಾಗೇನು ನಾನು ಉಪ್ಪಿನ ದೀಪ ಹಚ್ಚೋಕ್ಕೆ ಅಂತ ದೀಪಗಳು ತಂದಿದ್ದೀನಿ, ಅದನ್ನ ಇಡ್ತೀನಿ ದೇವ್ರ ಮುಂದೆ ಸಾಕು ನನಗೆ. ಎಂತಕ್ಕೆ ಅಂದರೆ ಅವು ಅಂದರೆ ಮಣ್ಣಿನ ದೀಪ ಹಚ್ಚಬೇಕು. ನಾವು ಅವಾಗೆಲ್ಲ ಸಗಣಿ ಇಟ್ಬಿಟ್ಟು ಮಣ್ಣಿನ ದೀಪ ಹಚ್ಚುತ್ತಾ ಇದ್ವಿ. ಇವಾಗ ಇಲ್ಲಿ ಸಗಣಿ ಸಿಗೋಲ್ಲ, ಹಂಗಾಗಿ ಒಂದು ಪ್ಲೇಟ್ ಏನಾದರೂ ಇಟ್ಬಿಟ್ಟು ಅದ್ರ ಮೇಲೆ ಈ ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ. ಇವೇ ಸಾಕು ನನಗೆ. ಅವು ಹಿತ್ತಾಳೆ ದೀಪನ ಎತ್ತಿಟ್ಬಿಡೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ಹುಣಸೆ ಹಣ್ಣು ಹಚ್ಚೋಕ್ಕಾಗಲ್ಲ. ಅದಕ್ಕೇ ನಾನು ಮೊನ್ನೆ ಚಾಮುಂಡೇಶ್ವರಿ ವರ್ಧಂತಿ ಆಯ್ತಲ್ಲ, ಅವತ್ತು ಮನೇಲಿ ಅಷ್ಟೇ ಪೂಜೆ ಮಾಡಿ ಕೆಲ್ಸಕ್ಕೆ ಹೊರಟೋಗ್ಬಿಟ್ಟೆ. ನಾನು ಹೋಗಿ ತಾಯಿ ದರ್ಶನ ಮಾಡೋಕ್ಕಾಗಲಿಲ್ಲ. ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಭದ್ರಮ್ಮನ ಚೌಟ್ರಿ ತವೀರ ಚಾಮುಂಡಮ್ಮನಿಗೆ, ಅದು ಹಳೆಯ ದೇವಸ್ಥಾನ, ನಾನು ಸುಮಾರು ವರ್ಷದಿಂದ ಹೋಗಿರೋದು. ಹಾಗಾಗಿ ನೋಡೋಣ, ಹೋಗಿ ಬರೋಣ. ನೋಡಿ ಈ ಥರ ರೆಡಿ ಮಾಡಿದ್ದೀರ ನಾನು. ಉಪ್ಪು ಈ ಥರ ಉಪ್ಪು ಪಾಕಿಟ್ ಹಂಗೆ ಎತ್ತಿಟ್ಟಿದ್ದೆ. ಇದನ್ನು ನೋಡಿ, ಈ ಥರ ಉಪ್ಪು ಹಾಕಬೇಕು ಫಸ್ಟು. ನಾನು ಈ 3ನೇ ವಾರ ಕ್ಯಾಮ್ರಾನ ಹತ್ರ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ, ಮೊಬೈಲ್ನ ಹತ್ರ ಇಟ್ಕೊಂಡು. ನೋಡಿ ಈ ಥರ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಲಕ್ಷ್ಮೀ ಪತ್ರೆ ಇಡ್ತೀನಿ. ಲಕ್ಷ್ಮೀ ಪತ್ರೆ ಗೊತ್ತಲ್ಲ, ಎಲ್ಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಲಕ್ಷ್ಮೀ ಪತ್ರೆನ ಇಟ್ಟರೆ ಇನ್ನೂ ಒಳ್ಳೆಯದು, ಯಾಕಂದರೆ ತಾಯಿ ಲಕ್ಷ್ಮಿಗೆ ಸೇರ್ಕೊಳ್ಳುತ್ತಲ್ವ, ಹಂಗಾಗಿ ಲಕ್ಷ್ಮೀ ಪತ್ರೆ ಇಟ್ಟರೆ ಇನ್ನೂ ಒಳ್ಳೆಯದು. ನೋಡಿ ಅದ್ರ ಮೇಲೆ ಸ್ವಲ್ಪ ಲಕ್ಷ್ಮೀ ಪತ್ರೆ ಇಟ್ಟಿದ್ದೀನಿ ಉಪ್ಪಿನ ದೀಪದ ಮೇಲೆ. ಇನ್ನು ವರ್ಷ ನಾನು 3 ದಿನ ಪೂಜ್ಕೊಂಡು ಹೋಗ್ಬಿಡ್ತೀನಿ ಉಪ್ಪಿನ ದೀಪ. ವರ್ಷ ಹಚ್ಚೋಣ ಅಂದ್ಕೊಂಡಿದ್ದೀನಿ. ನೋಡೋಣ ತಾಯಿ ಆಶೀರ್ವಾದ ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ನಾನು ಹಚ್ಚುತ್ತೀನಿ. ನೋಡಿ ಇದು ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು, ದೀಪದ ಎಣ್ಣೆ. ಹಂಗಾಗಿ ನೈಟ್ ಹೊಸ ಎಣ್ಣೆ ತಗೊಂಬಂದೆ ನಾನು. ತಗೊಂಬಂದು ಇದು ಒಂಥರ ಶ್ರದ್ಧೆಯಿಂದ ಮಾಡಬೇಕು. ಮತ್ತು ನಾನು
ಇದು ಹಚ್ಚಕ್ಕೆ ನಿಂತಾಲಿಂದ ಮನೆಯಲ್ಲಿ ಯಾವುದೇ ಥರದ ಅಂಟು ಮುಂಟಾಗಿರ್ಬೋದು, ಒಂದು ಚಿಕನ್ನು ಏನು ಸಹ ನಾವು ಉಪಯೋಗಿಸಿಲ್ಲ. ನಾನಾಗಿರ್ಬೋದು, ನನ್ನ ಮಗ ಆಗಿರ್ಬೋದು, ಏನೂ ಸಹ ಮುಟ್ಟಿಲ್ಲ ನಾವು. ನಾನು ಒಂಥರ ಯಾಕೋ ಇತ್ತೀಚೆಗೆ ಅದೆಲ್ಲ ಮರ್ತೇ ಬಿಟ್ಟಿದ್ದೀನಿ ಅನಿಸುತ್ತೆ. ಅದು ತಿನ್ನಬೇಕು ಅನ್ಸೋದೇ ಇಲ್ಲ ನನಗೆ. ಈ ಥರ ಎಲ್ಲ ಪೂಜೆಗಳು ಮಾಡೋಕ್ಕೆ ನಿಂತ ಮೇಲೆ ಯಾಕೋ ತಿನ್ನಬೇಕು ಅನ್ಸೋದೇ ಇಲ್ಲ. ಆದರೂ ಏನು ಮಾಡೋಕ್ಕಲ್ಲ, ಈ ಥರ ಪೂಜೆ ಮಾಡೋಕ್ಕೆ ನಿಂತ ಮೇಲೆ ನಾವು ಅದೆಲ್ಲ ಬಿಡಲೇಬೇಕಾಗುತ್ತೆ. ಹಂಗಾಗಿ ಏನು ನಮ್ಮ ಮನೇಲಿ ಅಂಟು ಮುಂಟು ಏನೂ ಮಾಡ್ಕೊಂಡಿಲ್ಲ ನಾನು. ಹಂಗಾಗಿ ನಾನು ಯಾವುದೇ ವಿಘ್ನ ಬರ್ದಂಗೆ ನನ್ನ ಪೂಜೆ ನೀಟಾಗಿ ನಡೀಲಮ್ಮ ಅಂತ ಅಂದ್ಕೊಂಡು ನಾನು ಪೂಜೆ ಎಲ್ಲ ಮಾಡ್ಕೊಂಡೆ. ಪರವಾಗಿಲ್ಲ, ನನಗೆ ಒಂದು ದಾರಿ ಬಿಟ್ಕೊಟ್ಲು ತಾಯಿ. ನೋಡಿ, ನಾವು ಯಾವುದೇ ಒಂದು ಏನೇ ಒಂದು ಮಾಡಬೇಕು ಅಂದರೂ ಒಂದು ಒಳ್ಳೆ ಮನಸ್ಸಿಂದ ಮಾಡಬೇಕು. ನಾನು ಆಗಲೇ ಹೇಳಿದೆ, ಒಂದು ಒಳ್ಳೆ ಮನಸ್ಸಿಂದ ನಾವು ಮಾಡಿದ್ರೆ ತಾಯಿ ಎಲ್ಲ ಒಂದು ಕಡೆ ನಮಗೂ ದಾರಿ ತೋರಿಸ್ತಾಳಲ್ವ. ನಿಜ, ಯಾರೋ ಮಾಡ್ತಾರೆ ನಾವು ಮಾಡ್ತೀವಿ ಅಂತಲ್ಲ. ಇದು ನನಗೆ ಒಂದು 3 ವರ್ಷದ ಮುಂಚೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದು ನಾನು ಈ ಪೂಜೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ನಾನು. ಹಿಂಗೆ ನೋಡಬೇಕಾದ್ರೆ ಅದನ್ನು ಮಾಡಿದೆ ನಾನು. 1 ವರ್ಷ ಮಾತ್ರ ಹಚ್ಚಿದ್ದೆ. ಆವಾಗಲೂ ಹಿಂಗೆ 3 ದಿವಸನೇ ಹಚ್ಚಿದ್ದು. ಅವಾಗಲೂ ನಮ್ಮ ಮನೇಲಿ ಜಗಳ ಗಲಾಟೆ, ಆಮೇಲೆ ಬೈಸ್ಕೊಳ್ಳೋದು. ಈ ದೀಪ ಹಚ್ಚಿದಾಗೆಲ್ಲ ನಾನು ಈ ಥರ ಪೂಜೆ ಮಾಡಿದಾಗೆಲ್ಲ ನಾನು ಸುಮಾರು ಬೈಸ್ಕೊಂಬಿಟ್ಟಿದ್ದೀನಿ. ಅದಕ್ಕೋ ಏನೋ ತಾಯಿಗೆ ಬೇಜಾರಾಗಿತ್ತೋ ಏನೋ ಗೊತ್ತಿಲ್ಲ, ನನ್ನನ್ನು ಹೊರಗಡೆ ಕಳಿಸ್ಬಿಟ್ಲು. ಹಂಗಾಗಿ ಆವಾಗಲೂ ನಾನು 3 ದಿವಸ ಯೂಟ್ಯೂಬಲ್ಲಿ ನಾನು ಸ್ಟಾರ್ಟಿಂಗ್ ನೋಡಿದ್ದು ಈ ಪೂಜೆನ. ಯೂಟ್ಯೂಬಲ್ಲಿ ನೋಡಿ ನಾನು ಒಂದಿನ ಯಾಕೆ ಹಚ್ಬಾರ್ದು ಅಂತೇಳಿ ನಾನು ಆಷಾಢದಲ್ಲೇ 3 ವಾರ ನಾನು ಹಚ್ಚಿದ್ದೆ. ಆವಾಗಲೂ ನನಗೆ ಪರವಾಗಿರಲಿಲ್ಲ, ಏನಂತ ಏನು ತೊಂದರೆ ಏನಿರಲಿಲ್ಲ. ಆದರೂ ಅಲ್ಲಿಂದ ಇಲ್ಲಿವರೆಗೂ ತಾಯಿ ಕಾಪಾಡ್ತಾ ಬಂದಳು. ಆದರೆ ಇಲ್ಲಿಗೆ ಬಂದಮೇಲೆ ನಾನು 3 ವರ್ಷದಿಂದ ಬಿಟ್ಬಿಟ್ಟಿದ್ದೆ ಉಪ್ಪಿನ ದೀಪ ಹಚ್ಚೋದು. ಇಲ್ಲಿಂದ ಆಚೆಗೆ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಒಂದು ಪೂಜೆಗಳ್ನ ಅವಾಗವಾಗ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತೈತೆ ನನಗೆ ನಿಜವಾಗ್ಲೂ. ಯಾಕಂದರೆ ಇಲ್ಲಿಂದ ಆಚೆಗೆ ನನಗೇನು ದೇವರು ಇಲ್ಲಿನ ತನಕ ಒಂದು ದರಿದ್ರನ ನನ್ನ ಜೊತೆಯಲ್ಲಿ ಒಂದು ದರಿದ್ರ ಇತ್ತೋ, ಆ ದರಿದ್ರ ಆ ಗ್ರಹ ನನ್ನನ್ನು ಬಿಟ್ಟೋಗಿರೋದ್ರಿಂದ ಇಲ್ಲಿಂದ ಆಚೆಗೆ ಸ್ವಲ್ಪ ನಾವು ಏನಾದರೂ ಒಂದು ಪೂಜೆಗಳ್ನ ಮಾಡ್ಕೊಂಡು ನನ್ನ ಮಗನಿಗೋಸ್ಕರನಾದರೂ ನಾನು ಈ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಪೂಜೆ ಮಾಡಿದ್ರೂ ನೆಮ್ಮದಿ ಕೊಡ್ತಾ ಇರಲಿಲ್ಲ ಮನೆಯಲ್ಲಿ, ಆದ್ರೂ ಮಾಡ್ತಿದ್ದೆ ನಾನು. ಹಂಗಾಗಿ ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದು. ಇದು 2ನೇ ಸಲ ನಾನು ಮಾಡ್ತಾ ಇರೋದು. ನಾನು ಆವಾಗವಾಗ ಯೂಟ್ಯೂಬಲ್ಲಿ ಒಂದೊಂದು ವೀಡಿಯೋಗಳ್ನ ನೋಡ್ತಾ ಇರ್ತೀನಿ. ಆದರೆ ಜಾಸ್ತಿ ಅತಿಯಾಗಿ ಮಾಡಲ್ಲ. ಇಂಥವೇನಾದರೂ ಮಾಡ್ಬೋದು. ಇದು ಸುಲಭವಾದ ಪೂಜೆ. ಇದೇನಂತ ಕಷ್ಟಕರ ಕಠಿಣವಾದಂಥ ಪೂಜೆ ಏನಲ್ಲ ಇದು. ಇನ್ನು ಬೇರೆ ಬೇರೆವೆಲ್ಲ ನಮಗೆ ಬರೋಲ್ಲ, ಅವೆಲ್ಲ ನಾವು ಮಾಡಲ್ಲ. ಇದು ಏನಿಲ್ಲ, 3 ಶುಕ್ರವಾರ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಅಂದರೆ 4ಕ್ಕೆ ಶುಕ್ರವಾರ ಬರೋದು ಆಷಾಢದಲ್ಲಿದು. 5 ಶುಕ್ರವಾರ 9 ಶುಕ್ರವಾರ ಅಂತಾರೆ ಒಬ್ಬೊಬ್ಬರು. ನಾವು 9 ಶುಕ್ರವಾರ ಆಷಾಢದಲ್ಲಿ ಬರೋಲ್ಲ. ಆಷಾಢದಲ್ಲಿ ಬರೋದೇ 4 ಶುಕ್ರವಾರ ಅಷ್ಟೇ. 4 ಶುಕ್ರವಾರನ ನಾವು ಮಾಡಬೇಕಷ್ಟೆ. 4 ತಪ್ಪಿರ 5 ಶುಕ್ರವಾರನೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು. ಪರ್ಸ್ನಲ್ ಪ್ರಾಬ್ಲಮ್ ಇರೋರು 5 ಶುಕ್ರವಾರ ಮಾಡೋಕ್ಕಾಗಲ್ಲ, 3 ಶುಕ್ರವಾರ ಮಾಡ್ಬೋದು ಅಷ್ಟೇ. ಇದು ಯಾವಾಗಂದ್ರೆ ಅವಾಗ ಹಚ್ಚೋದಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾವಾಗಂದ್ರೆ ಅದು ಅವಾಗ ಹಚ್ಚೋದಲ್ಲ, ಆಷಾಢದಲ್ಲೇ ಹಚ್ಬೇಕು ಇದನ್ನು. ತುಂಬ ಒಳ್ಳೆಯದು. ಆಷಾಢ ಮಾಸದಲ್ಲಿ ತಾಯಿಗೆ ಒಂದು ಶಕ್ತಿ ದೇವತೆಗಳು ನೆಲೆಸಿರ್ತಾರಂತೆ ಈ ತಿಂಗಳಲ್ಲಿ. ಶಕ್ತಿ ದೇವತೆಗಳಿಗೆ ಒಂದು ಶಕ್ತಿ ಇದಿರುತ್ತಂತೆ. ಹಂಗಾಗಿ ಆಷಾಢ ಮಾಸದಲ್ಲೇ ಹಚ್ಚೋದು ತುಂಬ ಒಳ್ಳೆಯದು. ಇದು ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ. ಹಂಗಾಗಿ ಆಷಾಢ ಮಾಸದಲ್ಲೇ ಹಚ್ಬೇಕು ಇದನ್ನು. ಯಾವ ತಿಂಗಳು ಅಂದ್ರೆ ಆ ತಿಂಗಳು ಹಚ್ಚಲ್ಲ. ನಾನೆಲ್ಲೂ ಕೇಳಿಲ್ಲ ಕಾರ್ತಿಕದಲ್ಲಿ ಹಚ್ಚೋದು, ದೀಪಾವಳಿ ಅದೆಲ್ಲ ನಾವೆತ್ತು ಯೂಟ್ಯೂಬಲ್ಲೂ ಕೇಳಿಲ್ಲ, ಮತ್ತು ನಾನೆಲ್ಲೂ ಕೇಳೂ ಇಲ್ಲ. ಇದೆಲ್ಲ ಆಷಾಢ ಮಾಸದಲ್ಲೇ ಹಚ್ಚೋದು ಅಂತ ಹೇಳ್ತಾರೆ. ಹಂಗಾಗಿ ನನ್ನ ಮುಖದಲ್ಲಿ ಎಷ್ಟು ಜನ ಅರಿಶಿನ ನೋಡಿದ್ರಿ. ನಾನು ನಿಜವಾಗ್ಲೂ ಅದೇ ಥರನೇ ಅರಿಶಿನ ಹಚ್ಚೋದು ಹಣೆ ಕುಂಕುಮ ಕೆನ್ನೆಗೆ. ನೋಡಿ, ಇಷ್ಟು ಕತ್ಲೈತೆ. ನನ್ನ ಪೂಜೆ ಎಲ್ಲ ಮುಗೀತು. ಇಷ್ಟು ಕತ್ಲೈತೆ ಇವಾಗ. ಇನ್ನೂ ಬೆಳಕಿನ್ನೂ ಆಗೇ ಇಲ್ಲ. ಇಷ್ಟೊತ್ತಿಗೆ ನಾನು ದೀಪ ಹಚ್ಚಿದ್ದೀನಿ. ಅಂದರೆ ಈ ಟೈಮ್ಗೆ ಹಚ್ಬೇಕು ದೀಪನ. ಯಾವುದೇ ಕಾರಣಕ್ಕೂ ಬೆಳಕಾದ್ಮೇಲೆ ಹಚ್ಚಲೇಬಾರ್ದು ಅದನ್ನು. ನಾವು ತುಳಸಿ ಗಿಡದ ಹತ್ರನೂ ದೀಪ ಹಚ್ಚಿದ್ದೀನಿ. ಅದು ಕತ್ಲು ಕಾಣ್ತಾ ಇಲ್ಲ, ಬೆಳಕೊಂದು ಕಾಣಿಸ್ತೈತೆ. ಅದಕ್ಕೂ ಅಷ್ಟೇ ಗೆಜ್ಜೆ ಹಾರ ಹಾಕಿ ದೀಪ ಹಚ್ಚಿದ್ದೀನಿ. ನೋಡಿ, ಬಾಗಿಲಲ್ಲೂ ಅಷ್ಟೇ, ಬಾಗಿಲಲ್ಲಿ ಈ ಥರ ದೀಪ ಹಚ್ಚಿದ್ದೀನಿ. ಇನ್ನೂ ಕತ್ಲೈತೆ. ಮುಗೀತು. ನಾನು ಒಳಗಡೆ ಎಲ್ಲ ನನ್ನ ಪೂಜೆದೆಲ್ಲ ಮುಗೀತಲ್ವ. ಹಂಗಾಗಿ ನಾನೆಲ್ಲ ಫುಲ್ಲು ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಪ್ಪ. ಹಂಗಾಗಿ ನೋಡಿ, ಎಲ್ಲ ಮುಗಿದ್ಮೇಲೆ ನಾನು ಪೂಜೆ ಮಾಡಿರೋದು ತೋರಿಸಿದ್ದೀನಿ. ನೋಡಿ, ಈ ಥರ ನಾನು ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿ ನನ್ನ ಪೂಜೆ ಎಲ್ಲ ಮುಗೀತು. ನಾನು ಏನೋ ಅಂದ್ಕೊಂಡಿದ್ದು ಆದರೆ ಸಾಕು ನನಗೆ.
ಪೂಜೆ ಮಾಡಬೇಕಾದ್ರೆ ತುಂಬ ಶ್ರದ್ಧೆಯಿಂದ ಮಾಡಬೇಕು. ಅಂಟು ಮುಂಟು ಆಗಬಾರ್ದು. ಚಿಕನ್ ಮಟನ್ ಫಸ್ಟೇ ತಿನ್ನಬಾರ್ದು. ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಯಾವಾಗಂದ್ರೆ ಅವಾಗ ಹಚ್ಚೋದಲ್ಲ, ಇದು ಆಷಾಢ ಮಾಸದಲ್ಲೇ ಹಚ್ಚಬೇಕು. ಹಂಗಾಗಿ ಆಷಾಢ ಮಾಸದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು. ಲಕ್ಷ್ಮೀ ಒಂದು ಕೃಪೆ ನಮಗಿರುತ್ತೆ ಅಂತ ನಾವು ಅಂತ ಹೇಳಿ ಒಂದು ನಂಬಿಕೆಯಲ್ಲಿ ಪೂಜೆ ಮಾಡಬೇಕಷ್ಟೇ. ಇದು ಯಾವತ್ತೂ ಮೂಢನಂಬಿಕೆ ಅಲ್ಲ, ಇದು ತುಂಬ ಒಳ್ಳೆಯದು. ಹಂಗಾಗಿ ನೋಡಿ, ನಾನು ಪೂಜೆ ಎಲ್ಲ ಮುಗಿಸಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಇವಾಗ ನಾನು ಇಲ್ಲೊಂದು ವಿಷಯ ಹೇಳಬೇಕು ನಿಮಗೆ. ಬಸ್ ಸ್ಟ್ಯಾಂಡಿಗೆ ಬಂದರೆ ನನಗೆ ಆಟೋಗಳು ಸಿಗಲಿಲ್ಲ ಬೇಗ. ಆಟೋಗಳು ಭದ್ರಮ್ಮನ ಚೌಟ್ರಿ ತಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಟೋಗಳು ಸಿಗಲಿಲ್ಲ. ಆಟೋ ಇಲ್ವಲ್ಲಪ್ಪ, ಬಸ್ಸು ಸಿಗಲ್ಲ. ಎಷ್ಟು ಅಂದರೆ 6:30 ಆಗಿತ್ತು, ಬಸ್ಸು ಸಿಗಲಿಲ್ಲ. ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ನಿಂತಿದ್ದೆ. ಅಷ್ಟೊತ್ತಿಗೆ ಎಲ್ಲಿಂದ ಬಂತು ಆಟೋ? ರೋಡಲ್ಲಿ ಆಟೋನೇ ಇರಲಿಲ್ಲ. ಏನಮ್ಮ ಮಾಡಲಿ, ಕೆಲ್ಸಕ್ಕೆ ಬೇರೆ ಟೈಮ್ ಆಗ್ತೈತೆ, ನಿನ್ನ ಸನ್ನಿಧಿಗೆ ದರ್ಶನ ಮಾಡೋಣ ಅಂತ ಹೊರಟೆ, ಆಟೋನೇ ಸಿಗಲಿಲ್ಲ ಅಂದ್ಕೊಂಡು ಬಂದ. ಆವಾಗ ಒಂದು ಆಟೋ ನಾನು ಹಿಂದೆ ಎಲ್ಲಿತ್ತ ಗೊತ್ತಿಲ್ಲ, ಅದು ಆಟೋ ಬಂತ. ಆಟೋ ಕತ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಇವಾಗ ಇನ್ನೂ ಆಟೋದಲ್ಲಿ ಹೋಗ್ತಾಯಿದ್ದೀನಿ. ನೋಡಿ, ಬೆಳಗ್ಗೆನೇ ತುಮಕೂರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ಎಷ್ಟು ಸೈಲೆಂಟಾಗೈತೆ, ಗಾಡಿಗಳು ಎಷ್ಟೊಂದಿಲ್ಲ ನೋಡಿ. ದೇವಸ್ಥಾನದ ಹತ್ರ ಬಂದೆ. ಫಸ್ಟ್ ಟೈಮು ನಾನು ಇದು ಭದ್ರಮ್ಮನ ಚೌಟ್ರಿ ಹತ್ರ ಚಾಮುಂಡಮ್ಮಂಗೆ ಬಂದಿರೋದು. ಫಸ್ಟ್ ಟೈಮ್ ಅಲ್ಲ, ಸಾರಿ, ಎರಡನೇ ಟೈಮ್ ಇದು. ಫಸ್ಟ್ ಟೈಮ್ ಯಾವಾಗಲೋ ಒಂದು ಸಲ ಬಂದಿದ್ದು ನೆನಪಿಲ್ಲ ನನಗೆ. ಇದು 2ನೇ ಸಲ ಬಂದಿರೋದು ನಾನು. ಅಂದರೆ ಒಳಗಡೆ 7:30ಗಂತೆ ಅವರು ದೇವಸ್ಥಾನ ಓಪನ್ ಮಾಡೋದು. ನಾನು ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಒಳಗಡೆ ಬಂದು ಕೈ ಮುಗಿದು ಶರಣ ಮಾಡ್ಕೊಂಡು ಕೂತಿದ್ದೀನಿ. ನಾನು ಸ್ವಲ್ಪ ಪತ್ರೆ, ಒಂದು ಸ್ವಲ್ಪ ಎಣ್ಣೆ ತಗೊಂಡೋಗಿದ್ದೆ ದೀಪಕ್ಕೆ ಕೊಡೋಣ ಅಂದ್ಬಿಟ್ಟು ಕೊಟ್ಟೆ. ಅವರು ಎಣ್ಣೆ ಬಿಟ್ಟುಬಿಟ್ಟು ದೀಪ ಹಚ್ಚವ್ರೆ. ನಾನು ಈಚೆನೇ ಕೂತಿದ್ದೀನಿ. ಏನೋ 7:30ಗಂತೆ ಅದು ಓಪನ್ ಆಗೋದು, ಅಂದರೆ ಗರ್ಭದ ಗುಡಿ ಬಾಗಿಲು. ನಾನು ಅಲ್ಲೇವರೆಗೂ ಇರೋಕ್ಕಾಗಲ್ಲ, ಆದರೂ ಕೂತಿದ್ದೀನಿ, ನೋಡೋಣ ಅಂತೇಳಿ. ನೋಡೋಣ ದೇವಸ್ಥಾನ, ತಾಯಿ ದರ್ಶನ ಇನ್ನೊಂದು ದಿವಸ ಆಗುತ್ತೇನೋ. ನಾನು ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ವ, ಹಂಗಾಗಿ ನಾನು ಕಾಯೋಕ್ಕಾಗಲ್ಲ. ಯಾಕಂದರೆ ಕೆಲ್ಸಕ್ಕೆ ಹೋಗೋರು ಟೈಮಿಂಗ್ಸ್ ಅವರಿಗೆ ಹೋಗಲೇಬೇಕಲ್ಲ, ಹಂಗಾಗಿ ಕಾಯೋಕ್ಕಾಗಲ್ಲ. ಇನ್ನೊಂದು ದಿವಸ ಯಾವಾಗಾದ್ರು ಬರ್ತೀನಿ, ಬಂದಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ತಾಯಿದು. ಇವಾಗ ಈಚೆದು ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ. ನೋಡಿ, ಇದು ಉದ್ಭವ ಮೂಲಸ್ಥಾನ ಅಂತೆ ಚಾಮುಂಡೇಶ್ವರಿ ಅಮ್ಮನವ್ರದ್ದು. ಭದ್ರಮ್ಮನ ಇದು ಸುಮಾರು ವರ್ಷದಿಂದಲೂ ಐತಂತೆ. ನಾವು ಹುಟ್ಟಿದ್ವೋ ಇಲ್ವೋ ಗೊತ್ತಿಲ್ಲ, ಅವಾಗಲಿಂದಲೂ ಐತೇನೋ ಇದು ಗೊತ್ತಿಲ್ಲ, ಆದರೂ ಐತಂತೆ ದೇವಸ್ಥಾನ ಇದು. ಹಾಗಾಗಿ ನಾನು ಫಸ್ಟ್ ಟೈಮ್ ಅಮ್ಮನ ಸನ್ನಿಧಿಗೆ ಬಂದಿದ್ದು. ಇಲ್ಲೂ ಅಷ್ಟೇ ಬೆಲ್ದಾರತಿ ಮಾಡ್ಬೋದು, ನಿಂಬೆಹಣ್ಣಿನ ದೀಪ ಹಚ್ಬೋದು. ಇಲ್ಲೂ ಇವೆರಡು ಮಾಡ್ಬೋದು. ಮಾಡಿದ್ರು ಯಾರ್ಯಾರು ನೋಡಿದೆ ನಾನು. ತುಂಬ ಚೆನ್ನಾಗೈತೆ. ವರಾಂಡನೂ ಚೆನ್ನಾಗೈತೆ. ಎಲ್ಲರೂ ಸೇವೆ ಮಾಡೋವಂಥವ್ರಿಗೆ ವರಾಂಡನೂ ಚೆನ್ನಾಗೈತೆ. ಆಮೇಲೆ ಇಲ್ಲಿ ಸಂಜೆ ಆಗ್ತಿದ್ದಂಗೆ, ಇವತ್ತು ಆಷಾಢ ಶುಕ್ರವಾರ ತುಂಬ ಜನ. ಬೆಳಗ್ಗೆನೇ ನಾವು ಪೂಜೆ ಮಾಡಿ ಮನೆಯಲ್ಲಿ ಬಂದು ಈ ಥರ ಒಂದು ದೇವಿ ದರ್ಶನಕ್ಕೆ ಬಂದು ದೇವಿ ಒಂದು ದರ್ಶನ ಮಾಡ್ಕೊಂಡು ಹೋದ್ರೆ, ದೇವಿ ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇವತ್ತು ನಾನು ಉಪ್ಪಿನ ದೀಪ ಹಚ್ಚಿದ್ದೆ. 3ನೇ ವಾರ ನಂದು ಸಂಕಲ್ಪ ಪೂಜೆ ಮುಗೀತು. ಹಂಗಾಗಿ ತಾಯಿ ದರ್ಶನನೂ ಮಾಡ್ಕೊಂಡು ಬಂದುಬಿಡೋಣ ಅಂತಲೇ ನಾನಿಲ್ಲಿಗೆ ಬಂದು ಈ ದರ್ಶನನೂ ಆಯಿತು. ಅಂದರೆ ಒಳಗಡೆ ಗರ್ಭದ ಗುಡಿಯಾಗಿರೋ ತಾಯಿ ನೋಡೋಕ್ಕಾಗಿಲ್ಲ, ಈಚೆ ಇರೋ ತಾಯಿನ ನೋಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೀನಿ. ಹಂಗಾಗಿ ನೋಡಿ, ಇಲ್ಲೂ ದೇವಸ್ಥಾನ ಏನೋ ನಾಗಸುಬ್ರಹ್ಮಣ್ಯ ದೇವಸ್ಥಾನನೋ ಏನೋ ಇರಬೇಕು ಅನ್ಸುತ್ತೆ. ನನಗೆ ಸರಿಯಾಗಿ ಅದು ಓದಲಿಲ್ಲ ನಾನು ವಿಡಿಯೋದಲ್ಲಿ ನೋಡಿ. ಇಲ್ಲೂ ಒಂದು ದೇವಸ್ಥಾನ ಐತೆ. ಈ ಕಡೆ ನೋಡಿ, ಈ ಕಡೆ ಎಲ್ಲ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ ವಾತಾವರಣ ಎಲ್ಲ. ಪೂಜೆ ಮಾಡ್ಬೋದು. ನೋಡಿ, ನಾನು ಅರಿಶಿನ ನೋಡಿದ್ರೆ ನೀವೆಲ್ಲ ಅಂದ್ಕೋಬೋದು ನಿಜವಾಗ್ಲೂ ನಾನು ಈ ಥರನೇ ಅರಿಶಿನ ಹಚ್ಚೋದು. ನನಗೆ ತುಂಬ ಇಷ್ಟ ಈ ಥರ ಅರಿಶಿನ ಹಚ್ಕೊಳ್ಳೋಕ್ಕೆ. ನನಗೆ ಕಿವಿ ಹತ್ರ ಅರಿಶಿನ ಹಚ್ಬೇಕು ಅಂದರೆ ಬೇಜಾರು. ನಾನು ಈ ಥರ ಹಚ್ಕೊಳ್ಳೋದು. ನೋಡಿ, ಇದು ಚಾಮುಂಡಮ್ಮನ ದೇವಸ್ಥಾನ, ಬಾರ್ಲೈನ್ ರೋಡು, ಭದ್ರಮ್ಮನ ಚೌಟ್ರಿ ಬಾರ್ಲೈನ್ ರೋಡಲ್ಲಿದ್ದು ಇರೋದು ದೇವಸ್ಥಾನ. ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ದೇವಸ್ಥಾನ ಮಾತ್ರ. ನಾನು ನಿಜವಾಗ್ಲೂ ನನಗೆ 3 ವಾರದ ಪೂಜೆ ಆಗಿತ್ತು. ಇವತ್ತು ತಾಯಿ ದರ್ಶನ ಆಯಿತು. ನಿಜವಾಗ್ಲೂ ತುಂಬ ಒಂದು ತಾಯಿ ಸನ್ನಿಧಿಗೆ ಬಂದೆ, ಅದೊಂದು ನನಗೆ ಖುಷಿ ಆಯಿತು. ದರ್ಶನ ಇನ್ನೊಂದು ದಿನ ಮಾಡ್ಬೋದು, ತಾಯಿ ಸನ್ನಿಧಿಗೆ ಬಂದಲ್ಲ, ಅದೊಂದು ನೆಮ್ಮದಿ. ನೋಡಿ, ಇಲ್ಲೂ ಅಷ್ಟೇ ಅರಳಿ ಮರ ಐತೆ ಕೆಳಗಡೆ, ಇಲ್ಲೂ ಐತೆ. ಆಮೇಲೆ ನಾನು ಹಂಗೆ ಭದ್ರಮ್ಮನ ಚೌಟ್ರಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೆ. ನನ್ನ ಮಗ ಬರ್ತೀನಿ ತಡೆಯಮ್ಮ, ನಾನು ಅಂದ ಕೆಲ್ಸಕ್ಕೆ ಹೋಗಿದ್ದಲ್ಲ ನೈಟು, ಅದಕ್ಕೆ ಅವನಿಗೆ ಕಾಯ್ತಾ ಇದ್ದೀನಿ. ಅವ್ನು ಬಂದರೆ ಹೋಗ್ಬೇಕು ಇವಾಗ, ಅದಕ್ಕೆ ಅವನಿಗೆ ಕಾಯ್ತಾ ಇದ್ದೀನಿ, ಅವ್ನು ಬರಲಿ ಅಂತ. ಇದು ಭದ್ರಮ್ಮನ ಚೌಟ್ರಿ ಸರ್ಕಲ್, ಶೃಂಗೇರಿ ದೇವಸ್ಥಾನ. ನಮ್ಮ ತುಮಕೂರವರೆಲ್ಲ ನೋಡಿರ್ತೀರ ಸರ್ಕಲ್ ಇದು. ಇಲ್ಲಿ ನಿಂತಿದ್ದೀನಿ. ಧನ್ಯವಾದ.